ರಾಜ್ಯ ಸರ್ಕಾರಗಳು ಮಾಡ್ತಾ ಇರುವಂಥ ಕೆಲಸಗಳು ರೈತರಿಗೆ ಮಾರಕವಾಗಿ ಇರುವುದರಿಂದ ದಯವಿಟ್ಟು ಮುಖ್ಯಮಂತ್ರಿ ಗಮನಕ್ಕೆ ಬರೋದು ರೈತರುಗಳಿಗೆ ಫೈನಲ್ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ BDS ಸಂಸ್ಥೆ ಬೆಂಗಳೂರು ಸುತ್ತು ಏನು 113 ಕಿಲೋಮೀಟರ್ ಫೆರಿಫೆರಲ್ ರಿಂಗ್ ರೋಡ್ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಯೋಜನೆ ರೂಪಿಸಿ 20 ವರ್ಷ ಆಯಿತು ಇವತ್ತಿಗೆ. ಆದರೆ ಈ ಯೋಜನೆ ರೂಪಿಸೋದಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳೋ ವಿಚಾರಕ್ಕೆ ಯಾವುದೇ ಒಂದು ದಿಟ್ಟವಾದ ಕ್ರಮ ಕೈಗೊಂಡಿಲ್ಲ. ಏನು ದೇಶದಲ್ಲಿ 2013ರ ಭೂಸ್ವಾಧೀನ ಕಾಯ್ದೆ ಜಾರಿಗೆ ಬಂದ ನಂತರ ಪರಿಹಾರ ಕೊಡದ ಎಲ್ಲ ಕಾಮಗಾರಿಗಳಿಗೆ ಎಲ್ಲ ಯೋಜನೆಗಳಿಗೆ 2013ರ ಭೂಸ್ವಾಧೀನ ಕಾಯ್ದೆ ಹಾಗೆ ಪರಿಹಾರ ನೀಡಲೇಬೇಕು. ಆದರೆ ಏನು ಬೆಂಗಳೂರು ನಗರದ ಈ ಸಂಚಾರಿ ದಟ್ಟಣೆ ಇಷ್ಟೊಂದು ಬೆಳವಣಿಗೆಯನ್ನು ಒತ್ತಡವನ್ನು ಸರಿ ಮಾಡಲಿಕ್ಕೆ ಬಂಡವಾಳ ಹಾಕಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಕಾಸು ವಿಚಾರವಾಗಿ ತುಂಬ ಹಣ ಉಳಿಸೋದಕ್ಕೋಸ್ಕರ ಪರಿಹಾರ ಕೊಡೋದಕ್ಕೆ ಹಣ ಇಲ್ಲ ಅಂದ್ಬಿಟ್ಟು ಅದನ್ನು ಉಳಿಸೋದಕ್ಕೋಸ್ಕರ ವಾಮಮಾರ್ಗ ಮಾಡಿ ರೈತರನ್ನ ವಿವಿಧ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಸಚಿವ ಸಂಪುಟದಲ್ಲಿ ಏನು ಫೆರಿಫೆರಲ್ ರಿಂಗ್ ರಸ್ತೆಗೆ ಒಂದು ಸ್ಕೀಮ್ ಅಡಿ ಯೋಜನೆ ಮಾಡೋದಕ್ಕೆ ರೂಪಿಸಿದ್ದಾರೆ. 100 ಮೀಟರ್ ಅಗಲದ ರಸ್ತೆ ಇದು, ಇದಕ್ಕಿದ್ದಂಗೆ 65 ಮೀಟರ್ ಮಾಡ್ತೀವಿ. ಯಾವುದೇ ಒಂದು ಯೋಜನೆಯನ್ನು ರೈತರ ಒಪ್ಪಿಗೆ ಮಾಡಲಿಕ್ಕೆ ಬರೋದೇ ಇಲ್ಲ. ಇವರು ಇದಕ್ಕಿದ್ದಂಗೆ 100 ಮೀಟರ್ನ 65 ಮೀಟರ್ಗೆ ಕಡಿತಗೊಳಿಸಿ ಆ ಜಮೀನು ನಮ್ಮದೇ, ಏನು 100 ಮೀಟರ್ನಲ್ಲಿ ನಮ್ಮ ಜಮೀನ ನಮಗೆ ಕೊಡೋದ್ರಲ್ಲಿ ಚೌಕಾಸಿ ಮಾಡಿ ಏನು 35% ಜಾಗ ಕೊಡ್ತೀವಿ, 8,350 ಅಡಿ ಕೊಡ್ತೀವಿ ಅಂತ ಏನು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ತಾರೆ. 43,560 ಅಡಿ ಜಾಗದಲ್ಲಿ ನಾವು 1 ಎಕರೆನ ಅಷ್ಟು ಜಾಗದಲ್ಲಿ ನಾವು ಏನು 8,300 ಅಡಿ ತಗೊಳ್ಳೋದು ನಮಗೇನಿಲ್ಲ. ನಮಗೆ ಪರಿಹಾರ ರೂಪದಲ್ಲಿ ನೀವು ಹಣ ಪರಿಹಾರದಲ್ಲಿ ನಗದು ಪರಿಹಾರ ಕೊಟ್ಟರೆ ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿ ನಮ್ಮ ಯೋಜನೆಯಲ್ಲಿ ಮೀಸಲಿಡಬೇಕಾಗ್ತಿದೆ. ನಾವು ಮೊದಲಿನಿಂದಲೂ ಹೇಳ್ಕೊಂಬಂದ್ವಿ, ಈ ಯೋಜನೆಗೆ ನಮ್ಮ ವಿರೋಧ ಇಲ್ಲ, ರೈತರಿಗೆ ನೀವು ನ್ಯಾಯಯುತವಾದ ಪರಿಹಾರವನ್ನು ಕೊಡಿ ಅಂತ ನಾವು ಕೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಲಕ್ಷ್ಯ ವಹಿಸಲಿಲ್ಲ. ಈಗ ಇದರ ಪರಿಹಾರದ ಮೊತ್ತ 1 ಲಕ್ಷ ಕೋಟಿಗೆ ದಾಟುತ್ತೆ. ಇದು ಎಲ್ಲರಿಗೂ ಗೊತ್ತು. ಇಷ್ಟು ಹಣ ಕೊಡಲಿಕ್ಕೆ ಅವ್ರಿಗೆ ಆಗೋದು ಇಲ್ಲ. ಪ್ಲಸ್ ಯಾವುದಾದ್ರೂ ವಾಮಮಾರ್ಗದಿಂದ ಈ ಒಂದು ಸ್ಕೀಮ್ ಮಾಡಿದ್ದಾರೆ. ಈ ಸ್ಕೀಮ್ ಕೂಡ ಟ್ರಾನ್ಸ್ಪರೆನ್ಸ್ ಆಗಿಲ್ಲ. ಅದರಿಂದ ಏನು ಬೆಂಗಳೂರು ನಗರಕ್ಕೆ ಬೇಕಾದ ರಸ್ತೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ, ನಮಗೆ ಪರಿಹಾರ ಕೊಡಿ ಅಂದರೂ ಕೂಡ ನೀವು ಕೊಡ್ತಾ ಇಲ್ಲ. ನಾವು ನ್ಯಾಯಾಲಯದ ಬಳಿ ಹೋಗಲಿಲ್ಲ. 2013ರಂಗೆ ಪರಿಹಾರ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅಂತ ನಾವು ನ್ಯಾಯಾಲಯದ ಮೆಟ್ಟಿಲು ಹತ್ತಿರಲಿಲ್ಲ. ಏನು ಈ ಸ್ವಲ್ಪ ಜನ ನಮ್ಮಲ್ಲಿ ರೈತರು ಜಮೀನು ಕಳ್ಕೊಳ್ಳೋಂಥ ಭೂ ಮಾಲೀಕರು ನ್ಯಾಯಾಲಯದಲ್ಲಿ ಈಗ ದಾವೆ ಹೂಡಿದ್ದಾರೆ. ಅಲ್ಲಿ ನ್ಯಾಯಾಲಯದಲ್ಲಿ ಅವ್ರಿಗೆಲ್ಲ ಸ್ಟೇ ಇದೆ. ಅವರು ರೈತರು ಜಮೀನು ಕೊಡೋಕೆ ಒಪ್ಕೊಂಡಿದ್ದು ನಮಗೆ ಪರಿಹಾರ ಕೊಡಲಿಲ್ಲ ಅನ್ನೋ ತಪ್ಪುಗೋಸ್ಕರ ನಾವು ನಿಮ್ಮಿಂದ ನಷ್ಟ ಅನುಭವಿಸೋ ಕೆಲಸ ನಮಗೆ ಯಾಕೆ? ನಮಗೆ ನ್ಯಾಯಾಲಯಕ್ಕೆ ಹೋಗೋ ದೊಡ್ಡ ವಿಚಾರ ಏನೂ ಅಲ್ಲ. ಆದರೆ ನ್ಯಾಯಾಲಯದಲ್ಲಿ ಹೋದರೆ ನಿಮಗೆ ಕೊಡ್ತಾ ಇದ್ದೀವಿ. ಏನು ನ್ಯಾಯಾಲಯದಲ್ಲಿ ನಾವು ಹೋಗಲಿಲ್ಲ, ರೈತರು ಅರ್ಜಿ ಹಾಕಲಿಲ್ಲ, ಒಂದು ಅವಕಾಶ ಕೊಡ್ತಾ ಇದ್ದೀವಿ. ನಾವು ನಾಳೆ ಮಂಗಳವಾರ BDA ಕಚೇರಿಗೆ ನಾವು ಒಂದಷ್ಟು ಜನ ರೈತರು ಹೋಗ್ತೀವಿ. ಏನು ಬೆಂಗಳೂರು ನಗರದಲ್ಲಿ ಚಳುವಳಿ ಮಾಡಲಿಕ್ಕೆ ಅವಕಾಶ ಇದ್ದ ಕಾರಣಕ್ಕೆ ನಾವು ಕಾನೂನು ಭಂಗ ಮಾಡುವಂಥ ಚಳುವಳಿ ಕೂಡ ರೂಪಿಸಬೇಕಾಗ್ತದೆ. ನಾವು ಇವತ್ತು ಏನು ಉಪಮುಖ್ಯಮಂತ್ರಿಗಳು ಬೆಂಗಳೂರನ್ನ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ. ಈ ಯೋಜನೆ ಎಷ್ಟು ಮುಖ್ಯ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಜನೆ ಬಗ್ಗೆ ಮಾತಾಡ್ತಾರೆ. ಈ ರಸ್ತೆ ಅಕ್ಕಪಕ್ಕ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾರೆ. ಈ ರಿಯಲ್ ಎಸ್ಟೇಟ್ ಆಗೋ ಲಾಭವನ್ನ ರೈತರಾದ ನಾವು ಅನುಭವಿಸ್ಬೇಕಲ್ವಾ? ಈ ಜಮೀನಿಗೆ ಈ ರಸ್ತೆಗೆ ಯೋಜನೆಗೆ ಜಮೀನು ಕೊಟ್ಟ ರೈತರು ಅದ್ರ ಲಾಭವನ್ನು ಅನುಭವಿಸ್ಬೇಕು. ನಿಮ್ಮ ಒಂದು ಉದ್ದೇಶ ಯಾವುದೋ ಬ್ಲ್ಯಾಕ್ ಕಂಪ್ನಿ ಕೊಡ್ತಿತ್ತಂತೆ, ಯಾವುದೋ ವಿದೇಶಿ ಕಂಪ್ನಿಗಳು ಕೊಡ್ತಿದ್ದಾರೆ, ಇನ್ವೆಸ್ಟ್ ಮಾಡ್ತಿದ್ದೆ ಅಂದರೆ ಇದು ದೊಡ್ಡದನ, ಇದು ಮೋಸ. ನಮ್ಮ ದರ್ಶಕವಾಗಿ ರೈತರೊಂದಿಗೆ ಚರ್ಚೆ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. DCM ಅವ್ರಿಗೆ ಮತ್ತು DCMನವ್ರಿಗೆ ಏನಾದರೂ ನಮಗೆ ಸ್ಪಂದಿಸಲಿಲ್ಲ, ಅವ್ರಿಗೆ ಏನಾದ್ರು ಬಿಡುವಿಲ್ಲ ಅಂದರೆ ದಯವಿಟ್ಟು ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ನೀವು ಮಧ್ಯಪ್ರವೇಶ ಮಾಡಬೇಕು. ಏನು ಒಂದು ಉದ್ಯಮ ನಡೆಸ್ತೀರಾ, ನೀವು ಹೇಳ್ತೀರಾ ಪಬ್ಲಿಕ್ ಇಂಟರ್ವ್ಯೂಗಳಲ್ಲಿ ನಾವು ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂದರೆ ನಿಮ್ಮ ಸಾಧನೆಯನ್ನು ಹೇಳ್ಕೊಳ್ತೀರಾ.
ನೀವೊಬ್ಬರೇ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದಲ್ಲ, ನಮ್ಮನ್ನು ಅಂದರೆ ನಾವೇನು ವಿದೇಶದವರಲ್ಲ, ನಾವೇನು ನಿಮ್ಮ ವಿರೋಧ ಪಕ್ಷದವರಲ್ಲ, ನಾವು ಸಾಮಾನ್ಯ ಜನರು. ನಾವು ಹೇಳ್ತಾ ಇದ್ದೀವಿ, ಭೂಮಿ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಜಮೀನು ಆದಷ್ಟು ಬೇಗ ನ್ಯಾಯವಾದ ಪರಿಹಾರ ಕೊಟ್ಟು ನೀವು ರಸ್ತೆ ಯೋಜನೆ ಮಾಡಿ ಅಂದರೆ ನೀವು ಪಬ್ಲಿಕ್ಕಲ್ಲಿ ನಮ್ಮ ವಿಲಂತರ ಮಾಡ್ತಾ ಇದ್ದೀರಾ. ರೈತರನ್ನ ನೀವು ರೈತರನ್ನ ಜಮೀನು ಅಡ್ಡ ಹಾಕೊಂಡಿದ್ದಾರೇನೋ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ನಾವು ಮುಕ್ತವಾಗಿ ಹೇಳ್ತಾ ಇದ್ದೀವಿ, ನಾವು ಇದುವರೆಗೂ ನ್ಯಾಯವಾದ ಮೆಟ್ಲು ಹತ್ತಲಿಲ್ಲ. ನೈಸ್ ರೋಡ್ ಇರೋ ಕಾರಣಕ್ಕೆ ಏನು ಬೆಂಗಳೂರಿನ ಒಂದು ಅರ್ಧ ಭಾಗಕ್ಕೆ ನೈಸ್ ರಸ್ತೆ ಇದೆ, ಫೆರಿಫರಲ್ ರಿಂಗ್ ರಸ್ತೆ ಪಾರ್ಟ್ 2 ಅವಶ್ಯಕತೆ ಇಲ್ಲ ಅನ್ನೋದನ್ನ ಒಂದು ಹಂತದವರೆಗೂ ಡಿಸ್ಕಷನ್ ಆಗಿ ಬಿಟ್ಬಿಟ್ಟಿದ್ರು. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲ ನಾವು ಅದನ್ನು ಮಾಡ್ತೀವಿ ಅಂತೇಳಿ ಮಾಡ್ತಾ ಇದ್ದಾರೆ. ಸಂತೋಷ. ರೈತರಿಗೆ ಪರಿಹಾರವನ್ನು ಕೊಟ್ಟು ನೀವು ಆದಷ್ಟು ಬೇಗ ರಸ್ತೆಯನ್ನು ಮಾಡಿ ಅಂತಲೇ ನಾವು ಕೂಡ ಹೇಳ್ತಾ ಇದ್ದೀವಿ. ಓಪನ್ ಆಗಿ ಪ್ರಾಜೆಕ್ಟ್ನ ಸೇರಿಸಿ ಲೆವೆಟ್ ಮಾಡಿದ್ದೀರಾ. ಆ ಕಾರಣಕ್ಕೆ ಪಾರ್ಟ್ 2 ಒಂದು 25% ರಸ್ತೆ ಆಗಿದೆ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ. ಸಮಯ ನೀತಿ ಕಾಲಮಿತಿ ಒಳಗಡೆ ಪ್ರಾಜೆಕ್ಟ್ನ ಘೋಷಣೆ ಮಾಡಬೇಕು ಅಥವಾ ಕೈ ಬಿಡಬೇಕು ಅಂತ ನಮ್ಮದು ಕೊನೆಯ ಸ್ಕೂಲು ಸಜ್ಜಾಪುರ ರೋಡು, ಹೊಸ ರೋಡ್ ಸೆಂಟ್ರಲ್ ಬರ್ತಿದೆ. ನಮ್ಮ ಜಮೀನು ಅಕ್ಕಪಕ್ಕ 15 ರಿಂದ 20 ಕೋಟಿ ರೂಪಾಯಿ ಬೆಲೆ ಬಾಳ್ತಿದೆ. ಅದರಲ್ಲಿ ದಾಖಲೆಗಳಿದ್ದಾವೆ. ಅದ್ರ ಪ್ರಕಾರ ನೀವು 3 ಪಟ್ಟು ಹಣ ಕೊಟ್ಟರೆ ನಮ್ಮ ಜಮೀನಿಗೆ 50 ರಿಂದ 60 ಕೋಟಿ ರೂಪಾಯಿ ಒಂದು ಎಕರೆ ಕೊಡಬೇಕಾಗುತ್ತೆ. ನೀವು ಪರಿಹಾರ ಕೊಡೋದಕ್ಕೆ ಕೊಡಲೇಬೇಕು.